ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಸುಪ್ರಸಿದ್ಧ ಸೂಫಿ ಸಂತರಾದ ಸೈಯದ್ ಶಾ ಇಸ್ಮಾಯಿಲ್ ಖಾದ್ರಿ ದರ್ಗಾವಿರುವ ನೀಲೂರು ಗ್ರಾಮಕ್ಕೆ ಮೂಲ ಸೌಲಭ್ಯ ಒದಗಿಸಬೇಕು ಎಂದು ಒತ್ತಾಯಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಎಂಬಿ ಸಜ್ಜನ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸೆಪ್ಟೆಂಬರ್ 5ರಂದು ನೀಲೂರು ಗ್ರಾಮದ ಶಿವಲಿಂಗೇಶ್ವರ ಮಠದಿಂದ ಬಸ್ ನಿಲ್ದಾಣದವರೆಗೆ ಪ್ರತಿಭಟನೆ ನಡೆಸಲಾಗುವುದು. ಪ್ರಸಿದ್ಧ ದರ್ಗಾಕ್ಕೆ ಪ್ರತಿನಿತ್ಯ ನೂರಾರು ಜನ ಭೇಟಿ ನೀಡುತ್ತಾರೆ. ಗ್ರಾಮಕ್ಕೆ ಬಸ್ ಸೌಲಭ್ಯವಿಲ್ಲ. ನೀಲೂರು ಗ್ರಾಮದಲ್ಲಿ ಶೌಚಾಲಯವಿಲ್ಲ, ಒಳಚರಂಡಿ ವ್ಯವಸ್ಥೆ ಇಲ್ಲ. ರಸ್ತೆ ಸಂಪೂರ್ಣ ಹದಗೆಟ್ಟು ಹೋದ್ರೂ ಕೂಡ ಗ್ರಾಮ ಪಂಚಾಯತ್ನವರು ಇತ್ತ ಸುಳಿಯುವುದಿಲ್ಲ. ಇನ್ನು ಅಫ್ಜಲ್ಪುರ ಶಾಸಕರಂತೂ ಕುಂಭಕರ್ಣ ನಿಧಿಯಲ್ಲಿದ್ದು ಶಾಸಕರಾಗಿ 2 ವರ್ಷಗಳಾದ್ರೂ ಒಮ್ಮೆ ಕೂಡ ಭೇಟಿ ನೀಡದೆ ಸಂಪೂರ್ಣ ಈ ಗ್ರಾಮವನ್ನು ನಿರ್ಲಕ್ಷಿಸಿದ್ದಾರೆ ಎಂದು ಆರೋಪಿಸಿದರು. ನೀಲೂರು ಗ್ರಾಮದಲ್ಲಿರುವ ದರ್ಗಾದಲ್ಲಿ ಶ್ರಾವಣ ಮತ್ತು ರಂಜಾನ್ ತಿಂಗಳನ್ನು ಹೊರತುಪಡಿಸಿದ್ರೆ ವರ್ಷದ 10 ತಿಂಗಳುಗಳ ಕಾಲ ಜಾತ್ರೆ ನಡೆಯುತ್ತದೆ. ಇರುವ ಒಂದು ಬಸ್ ನಿಲ್ದಾಣವು ಕೂಡ ಕೆಸರಿನ ಗದ್ದೆಯಾಗಿದೆ. ಗ್ರಾಮದಲ್ಲಿರುವ ಮನೆಗಳ ನಾಲಿಯ ನೀರು ರಸ್ತೆ ಮೇಲೆ ಹರಿಯುತ್ತವೆ. ಇಷ್ಟಾದರೂ ಗ್ರಾಮ ಪಂಚಾಯತ್ನವರು ಯಾವುದೇ ಸೌಲಭ್ಯ ಒದಗಿಸಿದರೂ ಅದು ದಾಖಲೆಗಳಲ್ಲಿ ಮಾತ್ರವೇ ಇದೆ ಎಂದ ಅವರು, ಗ್ರಾಮದಲ್ಲಿರುವ ಗ್ರಾಮ ಪಂಚಾಯತ್ನ 8 ಜನ ಸದಸ್ಯರು ನಿಷ್ಕ್ರಿಯರಾಗಿದ್ದಾರೆ. ಹೀಗಾಗಿ ಅವರನ್ನು ಎಚ್ಚರಿಸಲು ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. 30 ಕಿಲೋಮೀಟರ್ ದೂರ ಇಲ್ಲಿ ಗುಲ್ಬರ್ಗಾದಿಂದ. ಅದು ಗುಲ್ಬರ್ಗಕ್ಕೆ ಸಮೀಪ ಇದೆ. ಅಫ್ಜಲ್ಪುರ ಮತಕ್ಷೇತ್ರದಲ್ಲಿ ಬರ್ತದೆ. ಅಫ್ಜಲ್ಪುರ ತಾಲೂಕಿನಲ್ಲಿ ಬರ್ತದೆ. ಅಫ್ಜಲ್ಪುರ 50 ಕಿಲೋಮೀಟರ್ ಇದೆ ಆ ಊರಿಗೆ. ಸೊ ಇಟ್ ಇಸ್ ಒಂದು ಅಂಚಿನ ಗ್ರಾಮ ಅಫ್ಜಲ್ಪುರ ತಾಲೂಕದು. ಎಲ್ಲ ವ್ಯವಹಾರಗಳು ಗುಲ್ಬರ್ಗಾದಲ್ಲೇ ಮಾಡ್ತಾರೆ. ಆ ಕಡೆ ಯಾರು ಹೋಗೋದಿಲ್ಲ. ಕೇವಲ ಪಾಣಿ ಗಿಣಿ ಬೇಕಾದ್ರೆ ಮಾತ್ರ ಹೋಗ್ತಾರೆ. ಸೊ ಇಲ್ಲಿ ಕಲಬುರಗಿ ನಗರದಿಂದ ಸುಮಾರು 25 ಕಿಲೋಮೀಟರ್ ದೂರ ಇರತಕ್ಕಂಥ ಒಂದು ಗ್ರಾಮದಲ್ಲಿ ಅಲ್ಲಿ ಯಾವುದೇ ನಾಗರಿಕ ಸೌಲಭ್ಯಗಳಿಲ್ಲ. ಈಗ ಮಳೆಗಾಲದಲ್ಲಂತೂ ಅಲ್ಲಿ ಯಾರೂ ಆ ಊರಿಗೆ ಹೋಗೋಂಗಿಲ್ಲ ಅಂಥ ಒಂದು ಪರಿಸ್ಥಿತಿ ಇದೆ. ಅಲ್ಲಿ ಎಲ್ಲ ಕೆಸರೇ ಊರು ತುಂಬ. ಮತ್ತು ಅದಕ್ಕೆ ಫೇಮಸ್ ಇದೆ ಅಂದರೆ ಅಲ್ಲಿ ಒಂದು ಸೈಯದ್ ಶಾ ಇಸ್ಮಾಯಿಲ್ ಖಾದ್ರಿ ದರ್ಗಾ ಇದೆ. ಇಸ್ಲಾಮಿಕ್ ರಿಲಿಜಿಯಸ್ ಪ್ಲೇಸ್, ಫೇಮಸ್. ಅದು ಸುಮಾರು ಅಲ್ಲಿ 2 ತಿಂಗಳು ಬಿಟ್ಟರೆ, ಅಂದರೆ ಒಂದು ರಂಜಾನು ಇನ್ನೊಂದು ಶ್ರಾವಣ ಬಿಟ್ಟರೆ ಇಡೀ 10 ತಿಂಗಳು ಆ ದರ್ಗಾದಲ್ಲಿ ಜಾತ್ರೆ ನಡೀತಾ ಇರ್ತಾರೆ. ಇಡೀ ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಕರ್ನಾಟಕದಿಂದಲೂ ಸಾವಿರಾರು ಜನ ಬರ್ತಿರ್ತಾರೆ ಡೈಲಿ. ಅದು ನೋಡಿದ್ರೆ ಈ ದರ್ಗಾಕ್ಕಿಂತ ಹೆಚ್ಚು ಜನ ಅಲ್ಲಿ ವಿಸಿಟ್ ಮಾಡ್ತಾರೆ, ಗುಲ್ಬರ್ಗಾ ದರ್ಗಾಕ್ಕಿಂತ. ಬಟ್ ಆ ಊರಿನಲ್ಲಿ ಇಲ್ಲಿವರೆಗೂ ನನಗನ್ನಿಸ್ತಾ ಇಲ್ಲಿ ಸ್ವತಂತ್ರನೇ ಬಂದಿಲ್ಲ ಅಂತ ಅನ್ನಿಸ್ತಾ ಆ ಊರಿಗೆ. ವಾಟ್ ಐ ಫೀಲ್ ಇಸ್, ಅಲ್ಲಿ ನೋಡ್ರಿ ಒಂದು ಕುಡಿಯಲಿಕ್ಕೆ ನೀರಿಲ್ಲ. ದೇರ್ ಇಸ್ ನೋ ಟ್ಯಾಪ್ ವಾಟರ್ ಇನ್ ದ್ಯಾಟ್ ವಿಲೇಜ್. ಡ್ರೈನೇಜ್ ಇಲ್ಲ, ರಸ್ತೆಗಳಿಲ್ಲ. ಆ ಗ್ರಾಮದಿಂದ ಸುತ್ತ 1 ಕಿಲೋಮೀಟ್ರ್ವರೆಗೂ ಯಾವುದೇ ರಸ್ತೆಗಳಿಲ್ಲ. ಮತ್ತು ಯಾರು ಹೋಗೋಂಗಿಲ್ಲ, ಯಾರು ಬರೋಂಗಿಲ್ಲ ಅಲ್ಲಿ. ಅಷ್ಟಾದರೂ ಕೂಡ ವಿದ್ಯಾರ್ಥಿಗಳು, ನೂರಾರು ಜನ ವಿದ್ಯಾರ್ಥಿಗಳು ಗುಲ್ಬರ್ಗಕ್ಕೆ ಬರ್ತಾರೆ. ಒಂದೇ ಒಂದು ಬಸ್ ಇದೆ. ಅದು ಅಫ್ಜಲ್ಪುರ್ಗೆ ಒಂದು ಬಸ್ ಇದೆ. ಈ ಥರ ಊರು ಒಂದು ಐಸೋಲೇಟೆಡ್ ಪ್ಲೇಸ್ ಆಗಿದೆ. ಈ ದರ್ಗಾ ಏನೋ ಒಂದು ಇಸ್ಲಾಮಿಕ್ ರಿಲಿಜಿಯಸ್ ಪ್ಲೇಸ್ ಇದೆ, ಫೇಮಸ್ ಇನ್ ಗುಲ್ಬರ್ಗಾ ಡಿಸ್ಟಿಕ್ನಲ್ಲಿ ಅಥವಾ ಈ ಭಾಗದಲ್ಲಿ ಅಂತಂದರೆ ನಮ್ಮ ಸರ್ಕಾರ ಸಾವಿರಾರು ಜನ ಬರುವಾಗ ಇಲ್ಲಿವರೆಗೂ ಯಾವುದೇ ಫೆಸಿಲಿಟಿ ಆ್ಯಸ್ ಎ ಗೌರ್ಮೆಂಟ್ ಆಫ್ ಕರ್ನಾಟಕ 10 ಪೈಸೆ ಅವ್ರು ಖರ್ಚು ಮಾಡಿಲ್ಲ ಆ ಊರಿಗೆ. ಅಲ್ಲಿ ಸಾವಿರಾರು ಜನ ಬರುವಾಗ ಇಡೀ 10 ತಿಂಗಳು ಅಲ್ಲಿ ಒಂದು ಪಬ್ಲಿಕ್ ಒಂದು ಲಾಡ್ಜ್ ಅಥವಾ ಒಂದು ಏನಾದರೂ ಬಂದವ್ರಿಗೆ ಇಳ್ಕೊಳ್ಳೋಕ್ಕೆ ಒಂದು ಏನಾದರೂ ವ್ಯವಸ್ಥೆ ಆಗಲಿ, ಟಾಯ್ಲೆಟ್ಸ್ ಆಗಲಿ, ಏನೇನೇನೂ ಇರಲಿಲ್ಲ. ಅದು ಮುಖ್ಯವಾಗಿ ನಾವು ಕೇಳ್ತಾ ಇರೋದಂದರೆ ಮಾನ್ಯ ಅಫ್ಜಲ್ಪುರ ಶಾಸಕರು ಮೋಸ್ಟ್ ಫೇರ್ಡ್ MLA ಇನ್ ಗುಲ್ಬರ್ಗ ಡಿಸ್ಟ್ರಿಕ್ಟ್. ಅವರು ಬರೋದಿಲ್ಲ ಆ ಊರಿಗೆ. ಯಾಕೆ ಬರಲಿಕ್ಕೆ ಆಗಲ್ಲ ಅವ್ರ ವೆಹಿಕಲ್ಲೇ ಬರುವಂಗಿಲ್ಲ ಅಲ್ಲಿ ಆ ಊರಿಗೆ. ಯಾರೋ ಆ ಊರಿನವರು ಒಂದು 4 ಜನ ಅವ್ರಿಗೆ ಬೇಕಾದವರು ಅಲ್ಲಿ ಹೋಗ್ತಾರೆ. ಅವ್ರ ಬಗ್ಗೆ ಏನು ಮಾಡಬೇಕು ಮಾಡ್ಕೊಂಡು ಬರ್ತಾರೆ. ಹಿ ಹ್ಯಾಸ್ ನಾಟ್ ವಿಸಿಟೆಡ್ ಟಿಲ್ ಟುಡೇ. ಏನು 7 ವರ್ಷ ಆಗಕ್ಕೆ ಬಂತೀಗ ಅವ್ರು MLA ಆಗಿ ಒಮ್ಮೆ ಪಾಪ ಭೇಟಿ ಆಗಿಲ್ಲ ಅವರು. ಅವರು ಜನ ಹೇಳ್ತಾರೆ, ಇಲ್ಲರಿ ಅವ್ರು ಕೆಲಸ ಮಾಡೋರು ಅವ್ರ ಮಗ ಮಾಡ್ತಾನೆ ಅಂತ ಹೇಳ್ತಾರೆ. ಅವ್ರು ಅನ್ಕೊಂಬ ಅಂತ ಯಾರಾದರೂ ಒಬ್ಬರು ಅವ್ರ ಮಗನೇ ಬರಲಿ ಕಡೆಗೆ.
ಏನೇನು ಇಲ್ಲ ಊರಿಗೆ, ಫೆಸಿಲಿಟಿಗಳಿಲ್ಲ, MLA ವಿಸಿಟ್ ಇಲ್ಲ. ಮತ್ತು ನಾನು ಇನ್ನೊಂದು ಏನು ಕೇಳ್ತೆ, ಇಂಥ ಒಂದು ಇಸ್ಲಾಮಿಕ್ ರಿಲಿಜಿಯಸ್ ಪ್ಲೇಸ್ ಫೇಮಸ್ ಇದ್ದಿದ್ದು ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್, ಅದರಲ್ಲಿ ಉಸ್ತುವಾರಿ ಸಚಿವರು, ಅವರಿಗೆ ಆ ಪಾರ್ಟಿ ಆರ್ಟ್ಸ್ ಬರಲಿಕ್ಕೆ ಈ ಮೈನಾರಿಟೀಸ್ ಏನು ಇದಾಗಿದೆ ಅಂತ ಒಂದು ಫೇಮಸ್ ರಿಲಿಜಿಯಸ್ ಪ್ಲೇಸಿಗೆ ಒಬ್ಬ ಉಸ್ತುವಾರಿ ಸಚಿವರಾಗಿ ಅಥವಾ ಮೈನಾರಿಟಿ DC, ದೇ ನೆವರ್ ವಿಸಿಟ್ ಸಚ್ ಪ್ಲೇಸಸ್. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814.